ಏಕತಾ ಓಟವನ್ನು ರಾಷ್ಟ್ರದ ಗೃಹ ಇಲಾಖೆ ಬಿಡಪ್ಪ ರಾಷ್ಟ್ರದ ಏಕತೆಗೋಸ್ಕರವಾಗಿ ಭಾರತ ಸರ್ಕಾರದ ಗೃಹ ಇಲಾಖೆ ಸುಮಾರು ವರ್ಷಗಳಿಂದ ಈ ಏಕತಾ ಓಟವನ್ನು ನಡಿಗೆಯನ್ನು ಪ್ರಾರಂಭ ಮಾಡಿದೆ. ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ದೇಶಕ್ಕೆ, ರಾಷ್ಟ್ರಕ್ಕೆ, ವಿಶೇಷವಾಗಿ ಭಾರತೀಯರ ಸಾರ್ವಭೌಮತೆಗೆ ಸನ್ಮಾನ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರ ಕೊಡುಗೆಯನ್ನು ಸ್ಮರಣೆ ಮಾಡ್ತಕ್ಕಂಥ ದಿನ ಇವತ್ತು, ಅವರು ಹುಟ್ಟುಹಬ್ಬದ ದಿನ. ಈ ದಿನವನ್ನು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡಬೇಕು ಅಂತ ಹೇಳಿ ಗೃಹ ಇಲಾಖೆಯಿಂದ ಭಾರತ ಸರ್ಕಾರದ ಎಲ್ಲ ಜಿಲ್ಲಾ ಕೇಂದ್ರಗಳಿಗೆ, ಸರ್ಕಾರಗಳಿಗೆ ಸಂದೇಶ ಹೋಗಿದೆ. ನಾನು ಕೂಡ 4-5 ಬಾರಿ ಜಿಲ್ಲಾಡಳಿತಕ್ಕೆ ಮಾತನಾಡಿದ್ದೇನೆ. ಆದರೂ ಕೂಡ ಜಿಲ್ಲಾಡಳಿತ ಇಷ್ಟೊಂದು ನಿರ್ಲಕ್ಷ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ದೇಶಕ್ಕೆ ಅಗೌರವವಾಗಿ ನಡ್ಕೊಳ್ತಕ್ಕಂಥ ಈ ಒಂದು ನಡವಳಿಕೆ ಏನಿದೆ, ಇದು ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರ್ತಕ್ಕಂಥದ್ದು. ಯಾವುದೇ ಅಧಿಕಾರಿಗಳಿರಲಿ, ಸರ್ಕಾರದ ಕೈಗೊಂಬೆಗಳಾಗಬಾರ್ದು. ತಮ್ಮ ಕರ್ತವ್ಯವನ್ನು ತಾವು ದೇಶಕ್ಕೋಸ್ಕರವಾಗಿ, ದೇಶ ಇದ್ದರೆ ನಾವು, ರಾಜ್ಯ ಇದ್ದರೆ ದೇಶ ಇದ್ದರೆ ರಾಜ್ಯ, ರಾಜ್ಯ ಇದ್ದರೆ ಜಿಲ್ಲೆ, ಜಿಲ್ಲೆ ಇದ್ದರೆ ತಾಲೂಕು, ಇವೆಲ್ಲವನ್ನು ಕೂಡ ಮನಗಂಡು ಮಾಡಬೇಕಾಗಿತ್ತು. ನಾನು ನಮ್ಮ ರಾಷ್ಟ್ರದ ಗೃಹ ಮಂತ್ರಿಗಳಾದ ಸನ್ಮಾನ್ಯ ಅಮಿತ್ ಶಾ ಅವರ ಸೂಚನೆ ಮೇರೆಗೆ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ವಿ. ನಾನು ಇವತ್ತು ಅಭಿನಂದಿಸ್ತೀನಿ. ಇವತ್ತು ತುಮಕೂರು VC ವೈಸ್ ಚಾನ್ಸಲರ್ ಇರ್ಬೋದು, ಬೇರೆ ಬೇರೆಯವರು ಇರ್ಬೋದು, ಮತ್ತು ಜಿಲ್ಲೆಯ ಕೆಲವಾರು ಸಂಘ ಸಂಸ್ಥೆಗಳು, ವಿದ್ಯಾಸಂಸ್ಥೆಗಳು ತುಂಬ ಚೆನ್ನಾಗಿ ಇದಕ್ಕೆ ಕೈ ಜೋಡಿಸಿದ್ದಾವೆ. ಈ ಥರದ ಕೆಲಸಗಳು ಇನ್ನು ಮುಂದೆ ಜಿಲ್ಲಾಡಳಿತ ಮಾಡೋದು ಪ್ರಜಾಪ್ರಭುತ್ವಕ್ಕೆ ಎಲ್ಲೋ ಒಂದು ಕಡೆ ಅವಮಾನ ಮಾಡ್ದಂಗೆ ಆಗ್ತದೆ. ಇದನ್ನು ಅರ್ಥ ಮಾಡ್ಕೊಳ್ದೇವ್ರೆ ಅದರ ಕಾನೂನು ಎಲ್ಲರಿಗೂ ಒಂದೇ ಇರ್ತದೆ. ಅದು ಇರೋದು ಒಂದು. ಎರಡನೇದು, ಈಗಾಗಲೇ ನಾನು ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದೇನೆ. ದೇಶದ ವ್ಯವಸ್ಥೆಯಲ್ಲಿ ಸರ್ದಾರ್ ಪಟೇಲ್ರವರ ಕೊಡುಗೆ ಇವತ್ತು ಕೂಡ ನಾವು ಹೈದರಾಬಾದ್ ವಿಮೋಚನಾ ದಿನ ನಡೀತೀವಿ, ಗುಲ್ಬರ್ಗ, ಇವೆಲ್ಲವೂ ಕೂಡ ಸರ್ದಾರ್ ವಲ್ಲಭಭಾಯ್ ಪಟೇಲ್ರಿಂದನೇ ಇವತ್ತು ನಮ್ಮ ಕರ್ನಾಟಕಕ್ಕೆ ಬಂದಿದ್ದು, ಅವತ್ತು ಭಾರತೀಯರಾಗಿದ್ದು. ಇಂಥ ಹಲವಾರು ಭಾಗಗಳಲ್ಲಿ ಈ ಥರದ ಅವರು ಗೃಹ ಮಂತ್ರಿಗಳಾಗಿ ಎಲ್ಲವನ್ನೂ ಕೂಡ ಮಾತುಕತೆಯಿಂದ ಮತ್ತು ಆಗಲಿಲ್ಲ ಅಂದಾಗ ಸೈನ್ಯವನ್ನು ಉಪಯೋಗ ಮಾಡಿ ಇವತ್ತು ನಮ್ಮೆಲ್ಲರೂ ಕೂಡ ಇಡೀ ಭಾರತ ಏಕತೆಯ ಒಂದು ದೃಷ್ಟಿಕೋನದಲ್ಲಿ ಕೆಲಸವನ್ನು ಮಾಡ್ತಾ ಇರುವಾಗ ಅಭಿವೃದ್ಧಿಯ ಸಂಕೇತವಾಗಿ ದೇಶವನ್ನು ಸರ್ವಾಂಗೀಣ ಅಭಿವೃದ್ಧಿಗೆ ತರ್ತಕ್ಕಂಥದಕ್ಕೆ ಪ್ರಧಾನಿಗಳ ಒಂದು ದೂರದೃಷ್ಟಿಗೆ ನಾವೆಲ್ಲರೂ ಕೂಡ ಕೈ ಜೋಡಿಸ್ತಾ ಇದ್ದೀವಿ. ಯಾರ್ಯಾರು ಇದಕ್ಕೆ ಭಾಗವಹಿಸಿದ್ದಾರೆ, ನಮ್ಮ ಜಿಲ್ಲೆಯ ಶಾಸಕರುಗಳು, ನಮ್ಮ ಜಿಲ್ಲಾಧ್ಯಕ್ಷಗಳು, ನಮ್ಮ ಪದಾಧಿಕಾರಿಗಳು, ಬೇರೆ ಬೇರೆ ಅಭಿಮಾನಿಗಳು, ದೇಶಕ್ಕೋಸ್ಕರವಾಗಿ ಏನು ಇವತ್ತು ಏಕತೆಯ ಒಂದು ನಡಿಗೆಯನ್ನು ಮಾಡಿದ್ದಾರೆ, ಅವರೆಲ್ಲರಿಗೂ ವಿಶೇಷವಾಗಿ ಶಾಲಾ ಕಾಲೇಜುಗಳಿಗೆ, ಪ್ರಾಂಶುಪಾಲರುಗಳಿಗೆ, ವೈಸ್ ಚಾನ್ಸಲರ್ಗೆ, ಆಡಳಿತ ಮಂಡಳಿಯವರಿಗೆ, ಮತ್ತು ನಮ್ಮ ಪಕ್ಷದ ಇನ್ನಿತರೆ ಪಕ್ಷದ ಎಲ್ಲರಿಗೂ ಕೂಡ ನಾನು ತಮ್ಮನ್ನು ಸೇರಿ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ. ಇನ್ನು ಮುಂದೆ ಈ ಥರದ ನಡವಳಿಕೆಗಳನ್ನು ಜಿಲ್ಲಾಡಳಿತ ತಿದ್ದುಕೊಳ್ಳದೆ ಹೋದರೆ ನಮಗೂ ಕೂಡ ಸಾಕಷ್ಟು ಅನುಭವ ಇದೆ. ಅನುಭವದ ಜೊತೆಯಲ್ಲಿ ಪೆನ್ನು ಪೇಪರು ಇದೆ. ಯಾರಿಗೂ ಕೂಡ ಅಗೌರವ ತರಿಸ್ತಕ್ಕಂಥದ್ದು ಆಗಬಾರ್ದು. ನಾನು ರಾಜ್ಯ ಮುಖ್ಯ ಕಾರ್ಯದರ್ಶಿಗಳಿಗೆ ಮತ್ತು ಗೃಹ ಇಲಾಖೆಗೂ ಕೂಡ ನಾನು ಪತ್ರವನ್ನು ಬರೀತೀನಿ. ಈ ರೀತಿಯಾದ ಘಟನೆಗಳು ಎಲ್ಲೂ ಕೂಡ ಆಗಬಾರ್ದು, ಆಗೋದಕ್ಕೆ ಅವಕಾಶನೂ ಕೊಡಬಾರ್ದು. ಎಲ್ಲ ಕಡೆಯಲ್ಲೂ ನಡೀತಾ ಇದೆ. ಸರ್ಕಾರ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಏಕತೆ, ಜಿಲ್ಲಾಡಳಿತ ಅನ್ನೋದಕ್ಕಿಂತ ಹೆಚ್ಚಾಗಿ ಏಕತೆಯಲ್ಲಿ ಭಾರತ ಸರ್ಕಾರದ ನಿರ್ದೇಶನ ಇದೆ. ರಾಷ್ಟ್ರದ ಪ್ರಧಾನಮಂತ್ರಿಗಳು ಈಗಾಗಲೇ 2016-18 ತೀರ್ಮಾನ ಮಾಡಿ ಏಕತಾ ಓಟವನ್ನು ಪ್ರಾರಂಭ ಮಾಡಿದ್ದಾರೆ. ಇದನ್ನು ಮಾಡಬೇಕಾಯ್ತದೆ. ಮಾಡದೆ ಹೋದರೆ ಅದು ಒಳ್ಳೆಯದಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲ ಒಂದು ಕಡೆ ನಮಗೇನು ತೊಂದರೆ ಇಲ್ಲ, ಯಾರಿಗೆ ತೊಂದರೆ ಆಯ್ತದೆ ಅನ್ನೋದು ಅವ್ರು ಅರ್ಥ ಮಾಡ್ಕೊಬೇಕು. ಒಂದಪ್ಪ ನನಗೆ ಗೊತ್ತಿಲ್ಲ, ನಾನು ಹೊಸ್ದಾಗಿ ಬಂದಿದ್ದೀನಿ, ನನಗೆ ಗೊತ್ತಿರೋದು ಮಾತ್ರ ಕೇಳಿದ್ರೆ ಹೇಳ್ತೀನಪ್ಪ. ಎಷ್ಟು ಕಿಲೋಮೀಟರ್ ಸುಮಾರು 4 ಕಿಲೋಮೀಟರ್ ಆಗಿರ್ಬೋದು. ಇನ್ನೂ 4-5 ಕಿಲೋಮೀಟರ್ ಇನ್ನೊಂದು ಸಾರಿ ಮಾಡ್ತೀವಿ. ಈಗ ಪಟೇಲ್ರು ಪ್ರಧಾನಿ ಆಗಬೇಕಾಗಿತ್ತಂತವರು, ಸೊ ಅವ್ರ ಸ್ಥಾನ ಬೇರೆ ಹೋಯ್ತು ಅನ್ನೋದು ನೋಡ್ರಿ, ಈ ದೇಶದಲ್ಲಿ ಎಲ್ಲ ಕಡೆಯಲ್ಲೂ ಎಲ್ಲವೂ ಕೂಡ ಇದೆ. ಪ್ರಧಾನಮಂತ್ರಿ ಆಗ್ತಕ್ಕಂಥ ಎಲ್ಲ ಅರ್ಹತೆಗಳು ಎಲ್ಲರಲ್ಲೂ ಇದ್ದರು ಅನ್ನೋದಕ್ಕಿಂತ ಹೆಚ್ಚಾಗಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರ ಇತಿಹಾಸವನ್ನು, ಅವರ ಪುಸ್ತಕವನ್ನು ಓದಿದ್ರೆ ಅವರ ನಡವಳಿಕೆ, ಹುಕ್ಕಿನ ಮನುಷ್ಯನ ತೀರ್ಮಾನಗಳು, ದೇಶಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ತುಂಬ ಸೂರ್ಯಚಂದ್ರ ಇರೋ ತನಕ ಇರ್ತದೆ. ಅದರ ಚರ್ಚೆ ಅನಾವಶ್ಯಕ. ಇವಾಗ ಅವರು ಪ್ರಧಾನಿ ಆಗಿಲ್ಲ, ಪ್ರಧಾನಿ ಆಗದೇ ಇದ್ದರೂ ಕೂಡ ಈ ದೇಶದ ಏಕತೆ ಸಮಗ್ರತೆಯಲ್ಲಿ ಅವರ ಕೊಡುಗೆ ತುಂಬ ಮುಂದಿನ ಪೀಳಿಗೆಗೆ ಒಂದು ದಾರಿ ಇರ್ತದೆ. ಅವತ್ತಿನ ಸಂದರ್ಭ ಹಳೇದು ಬಿಡ್ರಪ್ಪ, ಅವಸ್ಥೆ ಹೇಳ್ರಪ್ಪ.
ಯಾವುದಪ್ಪ ಮಾಡಬೇಕು ಅಂತ ಧರ್ಮಸ್ಥಳ ಧರ್ಮಸ್ಥಳ ವಿಚಾರದಲ್ಲಿ ಇವತ್ತು ನಾನು ಏಕತಾ ಓಟದಲ್ಲಿ ಭಾರತ ದೇಶದ ಇತಿಹಾಸದಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳ ಒಂದು ಸೂಚನೆ ಮೇರೆಗೆ ರಾಷ್ಟ್ರದ ಗೃಹ ಮಂತ್ರಿಗಳಾದ ನಮ್ಮ ನಾಯಕರಾದ ಅಮಿತ್ ಶಾ ಅವರ ಸೂಚನೆ ಮೇರೆಗೆ ದೇಶಕ್ಕೋಸ್ಕರವಾಗಿ ನಡಿಗೆಯನ್ನು ಮಾಡಿದ್ದೀವಿ. ಈ ನಡಿಗೆ ವಿಚಾರವನ್ನು ದಯವಿಟ್ಟು ತಾವು ಇದು ಮಾಡಿ ನಾನು ಇನ್ನೊಂದು ಗಂಟೆ 2 ಗಂಟೆ ಬಿಟ್ಕೊಂಡು ಬಂದರೆ ಅದನ್ನು ಕೂಡ ಹೇಳ್ತೀನಿ. ಥ್ಯಾಂಕ್ ಯು.